ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ಕತೆ ಸರಣಿಯಲ್ಲಿ ಇಂದು ದಾನ ಚಿಂತಾಮಣಿ ಎಂದೇ ಹೆಸರುವಾಸಿಯಾಗಿದ್ದ ಶಿಬಿ ಚಕ್ರವರ್ತಿಯ ಬಗ್ಗೆ ಒಂದು ಕತೆ. ಈ ಕಥೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ. ಶ್ರೀನಗರ ದೇಶದ ಚಕ್ರವರ್ತಿ ಶಿಬಿರಾಜ ತನ್ನ ಔದಾರ್ಯ, ಪ್ರಜಾಪಾಲನೆ, ದಾನಶೀಲತೆಗಳಿಂದ ಅಷ್ಟದಿಕ್ಕುಗಳಲ್ಲೂ ಜನಪ್ರಿಯನಾಗಿದ್ದ. ಅವನ ಕೀರ್ತಿ ಸುರಲೋಕಕ್ಕೂ ಹಬ್ಬಿ ದೇವೇಂದ್ರನಿಗೆ ಅವನನ್ನು ಒಮ್ಮೆ ಪರೀಕ್ಷಿಸುವ ಮನಸ್ಸಾಯಿತು. ಅದರಂತೆ ಅಗ್ನಿಯೊಡನೆ ಭೂಮಿಗೆ ಬಂದ. ಅಗ್ನಿ ಪಾರಿವಾಳ ರೂಪ ಧರಿಸಿ ದೇವೇಂದ್ರ ಗಿಡುಗನಾಗಿ ಪಾರಿವಾಳನ್ನು ಅಟ್ಟಿಸಿಕೊಂಡು ಹೋಗುವ ನಾಟಕ ಆರಂಭಿಸಿದ. ಸುತ್ತಿ ಪಾರಿವಾಳ ತನ್ನ ಪ್ರಾಣ ರಕ್ಷಣೆಗಾಗಿ ಹಾರುತ್ತಾ ಅರಮನೆಯಲ್ಲಿ ಕುಳಿತಿದ್ದ ಶಿಬಿರಾಜನ ತೊಡೆ ಮೇಲೆ ಆಶ್ರಯಿಸಿತು. ಗಿಡುಗನಿಂದ ತನ್ನನ್ನು ಕಾಪಾಡುವಂತೆ ಆರ್ತನಾದ ಬೇಡಿತು. ಅಷ್ಟರಲ್ಲಿ ಗಿಡುಗ, ರಾಜನೇ, ಇದು ನನ್ನ ಆಹಾರ, ನನಗೆ ಕೊಟ್ಟು ಬಿಡು, ನನ್ನ ಆಹಾರ ಕಸಿದುಕೊಂಡ ಪಾಪಿಯಾಗಬೇಡ ಎಂದಿತು. ರಾಜನಿಗೆ ಮಾತನಾಡುವ ಪಕ್ಷಿಗಳನ್ನು ಕಂಡು ಮಹದಾಶ್ಚರ್ಯವಾಯಿತು. ಇವು ಸಾಧಾರಣ ಪಕ್ಷಿಗಳಲ್ಲವೆಂದು ಅರಿತನು. ಒಂದೆಡೆ ಪಾರಿವಾಳದ ರಕ್ಷಣೆ, ಇನ್ನೊಂದೆಡೆ ಗಿಡುಗನಿಗೆ ಆಹಾರ ಒದಗಿಸುವಿಕೆ. ಆದರೂ ಪಾರಿವಾಳಕ್ಕೆ ರಕ್ಷಿಸುವುದಾಗಿ ಅಭಯ ನೀಡಿ ಗಿಡುಗನಿಗೆ ಹೇಳಿದನು. ಗಿಡುಗ ಮಹಾಶಯ, ನಿನಗೆ ಭೂರಿ ಭೋಜನ ಕೊಡುತ್ತೇನೆ, ಸಾಕಷ್ಟು ಮಾಂಸ ಕೊಡುತ್ತೇನೆ, ಇದರ ಜೀವದ ಹೊರತಾಗಿ ಏನು ಕೇಳು ಕೊಡುತ್ತೇನೆ, ಆದರೆ ಪಾಪದ ಪಾರಿವಾಳವನ್ನು ಬಿಟ್ಟು ಬಿಡು ಎಂದ. ಗಿಡುಗ ಮಹಾರಾಜನಿಗೆ, ಮಹಾರಾಜ, ಕೊಡುವುದಾದರೆ ಪಾರಿವಾಳವನ್ನೇ ಕೊಡು, ಅಥವಾ ಬದಲಾಗಿ ಅಷ್ಟೇ ತೂಕದ ನಿನ್ನ ಬಲ ತೊಡೆಯ ಮಾಂಸವನ್ನು ಕೊಡು ಎಂದಿತು. ಶಿಬಿ ಚಕ್ರವರ್ತಿ ಆ ಮಾತಿಗೆ ಒಪ್ಪಿ ಒಂದು ತಕ್ಕಡಿ ತರಿಸಿದ. ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನಿಟ್ಟು ತನ್ನ ಬಲ ತೊಡೆಯ ಮಾಂಸವನ್ನು ತಾನೇ ಕತ್ತರಿಸಿ ಮತ್ತೊಂದು ತಟ್ಟೆಯಲ್ಲಿ ಹಾಕತೊಡಗಿದ. ಅಚ್ಚರಿ ಎಂಬಂತೆ ಎಷ್ಟೇ ಮಾಂಸ ಹಾಕಿದರೂ ಪಾರಿವಾಳದ ತೂಕಕ್ಕೆ ಸಮನಾಗಲಿಲ್ಲ. ರಾಜ ತನ್ನ ಶರೀರದ ಒಂದೊಂದೇ ಭಾಗಗಳನ್ನು ಕತ್ತರಿಸಿ ಹಾಕಿದ. ಪಾರಿವಾಳವೇ ಹೆಚ್ಚು ತೂಗುತ್ತಿತ್ತು. ಶಿಬಿ ಚಕ್ರವರ್ತಿ ಪ್ರಶಾಂತ ವದನನಾಗಿ ನಸುನಗುತ್ತಾ ಕೈ ಮುಗಿದು ತಾನೇ ತಟ್ಟೆಯಲ್ಲಿ ಕುಳಿತು ಬಿಟ್ಟನು. ಗಿಡುಗವು ಸಂತೃಪ್ತಿಯಿಂದ, ರಾಜ, ನಾನಿಂದು ತೃಪ್ತ, ನೀನು ಪಾರಿವಾಳವನ್ನು ಉಳಿಸಿಕೊಂಡಿದ್ದೀಯಾ ಎಂದು ಹಾರಿಹೋಯಿತು. ರಾಜನು ಅಚ್ಚರಿಯಿಂದ ಪಾರಿವಾಳದ ಮೈ ದಡುವಿ, ಇದೆಲ್ಲ ಏನು, ಯಾರು ನೀವು ಎಂದು ವಿಚಾರಿಸಲು ಪಾರಿವಾಳ ಹೇಳಿತು. ಶಿಬಿ ರಾಜ, ನಾನು ಅಗ್ನಿ, ಆ ಗಿಡುಗನೇ ದೇವೇಂದ್ರ. ನಿನ್ನ ದಾನಶೀಲತೆ ಬಗ್ಗೆ ಕೇಳಿ ಪರೀಕ್ಷಿಸಲು ಬಂದಿದ್ದೇವೆ ಎಂದರು. ನಿನ್ನ ದಾನದಿಂದ ನಾವು ತೃಪ್ತರಾದೆವು. ನಿನ್ನ ಕೀರ್ತಿ ಎಲ್ಲೆಡೆ ಹರಡಲಿ. ನೀನು ಕತ್ತರಿಸಿಕೊಟ್ಟ ದೇಹದ ಭಾಗಗಳು ಸುಂದರವೂ ಸುವರ್ಣಮಯವೂ ಆಗಲಿ. ನೀನು ಕತ್ತರಿಸಿಕೊಟ್ಟ ಭಾಗದಿಂದಲೇ ನಿನಗೊಬ್ಬ ಪುತ್ರನು ಜನಿಸಲಿದ್ದಾನೆ. ಅವನಿಗೆ ಕಪೋತ್ತರೋಮನೆಂದು ನಾಮಕರಣ ಮಾಡು. ಅವನು ಉತ್ತಮ ಪುತ್ರ ಹಾಗೂ ಪ್ರಜಾಪಾಲಕನಾಗುವನು. ನಿನಗೆ ಶುಭವಾಗಲಿ ಎಂದು ಹೇಳಿ ಪಾರಿವಾಳವು ಹಾರಿ ಮಾಯವಾಗಿ ಬಿಟ್ಟಿತು. ಶಿಬಿ ಮಹಾರಾಜ ಪರೀಕ್ಷೆಯಲ್ಲಿ ಜಯಶೀಲನಾಗಿದ್ದ. ಆಗಸದಿಂದ ದೇವಾದಿದೇವತೆಗಳು ಪುಷ್ಪವೃಷ್ಟಿಗೈದರು. ಜಯವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ದೊರೆಯುತ್ತದೆ ಎಂಬುದಕ್ಕೆ ಈ ಕಥೆಯು ಒಂದು ಅತ್ಯುತ್ತಮ ಉದಾಹರಣೆ. ಹಾಗಾಗಿ ಯಾವಾಗಲೂ ನಿಮ್ಮ ಒಲವು ಸತ್ಯದ ಕಡೆ ಮತ್ತು ಧರ್ಮದ ಕಡೆಯಲ್ಲಿ ಇರಲಿ. ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ. ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ. ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.